ರಾಜ್ಯದಲ್ಲಿ ಸಂಘ ವರ್ಸಸ್ ಸರ್ಕಾರ ನಡುವಿನ ತಿಕ್ಕಾಟ ಅಥವಾ ಫೈಟ್ ಜೋರು ಚರ್ಚೆ ಆಗ್ತಾ ಇದೆ. ಇಲ್ಲಿಯವರೆಗೂ ಟಾಕ್ ವಾರ್ಗೆ ಸಾಕ್ಷಿಯಾಗಿದ್ದಂತಹ ಈ ವಿಚಾರ ಈಗ ಕಾನೂನು ಹೋರಾಟಕ್ಕೂ ಕೂಡ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ಹಾಗಾದ್ರೆ ರಾಜ್ಯದಲ್ಲಿ ಸಂಘ ವರ್ಸಸ್ ಸರ್ಕಾರದ ನಡುವಿನ ಫೈಟ್ ಹೇಗೆ ಸಾಗ್ತಾ ಇದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಆರ್ಎಸ್ಎಸ್ಗೆ ಅಂಕುಶ ಹಾಕಲು ಸಚಿವ ಪ್ರಿಯಾಂಕ್ ಪ್ಲಾನ್. ಕಲಬುರಗಿಯಿಂದಲೇ ಅಂಕುಶಕ್ಕೆ ಮುಂದಾದ ಪ್ರಿಯಾಂಕ್ ಖರ್ಗೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಸಿಗದ ಅನುಮತಿ. ಸಚಿವ ಪ್ರಿಯಾಂಕ್ ಖರ್ಗೆ ಅಧಿಕಾರಕ್ಕೆ ಬಂದಾಗಿನಿಂದ ಆರ್ಎಸ್ಎಸ್ ಮೇಲೆ ನಿಗಿ ಅಂತ ಕೆಂಡ ಕಾರುತ್ತಿದ್ದಾರೆ. ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಹಾಕಲು ಸಿಎಂಗೆ ಪತ್ರ ಬರೆದು ಕ್ಯಾಬಿನೆಟ್ನಲ್ಲಿ ಹೊಸ ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಅದಾದ ಬಳಿಕ ಸರ್ಕಾರದ ಆದೇಶದ ಪ್ರತಿಯನ್ನೇ ಮುಂದಿಟ್ಟುಕೊಂಡು ನಿನ್ನೆ ಚಿತ್ತಾಪುರದಲ್ಲಿ ನಡೆಯಬೇಕಿದ್ದ ಪಥ ಸಂಚಲನಕ್ಕೆ ತಹಶೀಲ್ದಾರ್ ಮುಖಾಂತರ ಕಾನೂನು ಸುವ್ಯವಸ್ಥೆ ನೆಪ ಹೇಳಿ ಪಥ ಸಂಚಲನಕ್ಕೆ ಅನುಮತಿ ನಿರಾಕರಿಸಲಾಯಿತು. ಇದನ್ನ ಪ್ರಶ್ನಿಸಿ ಆರ್ಎಸ್ಎಸ್ ಮುಖಂಡರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಅಕ್ಟೋಬರ್ 24ಕ್ಕೆ ತೀರ್ಪು ಕಾಯ್ದಿರಿಸಿದೆ. ಪಥ ಸಂಚಲನಕ್ಕೆ ನವೆಂಬರ್ 2ರಂದು ಅನುಮತಿ ಕೊಡಲು ಆರ್ಎಸ್ಎಸ್ ಮುಖಂಡರು ಮನವಿ ಮಾಡಿದ್ದಾರೆ. ಮೊದಲಾಗಿ ನಾವು ಮಾಡ್ತಾ ಇದ್ವಿ ಅಂತ ಅನ್ನೋದ್ರ ಬಗ್ಗೆ ಅರ್ಜಿ ಸಲ್ಲಿಸಿದೆ ಮುನ್ಸಿಪಾಲಿಟಿಗೆ ಮತ್ತು ಪೊಲೀಸ್ ಇಲಾಖೆದವರಿಗೂ. ಆದರೂ ಅದಕ್ಕೆ ಪರವಾನಗಿ ಕೊಟ್ಟಿವಂತೂ ಕೂಡ ಅವರು ಹೇಳಿಲ್ಲ. ಸೊ ಹಾಗಾಗಿ ನಾವು ರಿಟ್ ಅರ್ಜಿಯನ್ನು ನಾವು ಹಾಕಿದ್ವಿ. ಉದ್ದೇಶ ಸರಿಗಿಲ್ಲ ಅಂತ ಅವ್ರದೇನೋ ವಾದ ಇತ್ತು. ಬೇರೆ ದಿವಸ ಆದರೂ ಮಾಡ್ಲಿಕ್ಕೆ ಹೇಳಿದ್ರೆ ಸಜೆಸ್ಟ್ ಮಾಡಿದ್ರು. ನಾವು 2ನೇ ತಾರೀಕು ಅಂತ ನಾವು ಹೇಳಿದ್ವಿ. 2 ನವೆಂಬರ್ 24ಕ್ಕೆ ಗೊತ್ತಾಗ್ತದೆ. 24ಕ್ಕೆ ಅನುಮತಿ ಕೊಡ್ತಾರೆ. ಕೊಡೋ ಬಗ್ಗೆ ಅವರು ವಿಚಾರಣೆಯಾಗಿ ನ್ಯಾಯಾಧೀಶರ ಅದ್ರ ಬಗ್ಗೆ ತೀರ್ಮಾನ ತಗೋತಾರೆ. ಇತ್ತ ಅದೇ ಕಲಬುರಗಿ ಜಿಲ್ಲೆಯ ವೈದ್ಯಕೀಯ ಸಚಿವ ಡಾಕ್ಟರ್ ಶರಣಪ್ರಕಾಶ್ ತವರು ಸೇಡಂನಲ್ಲೂ ಸಹ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅಂಕುಶ ಹಾಕುವ ಕೆಲಸ ನಡೆದಿದ್ದು, ಶಾಂತಿಯುತವಾಗಿ ನಡೆಯುತ್ತಿದ್ದ ಪಥ ಸಂಚಲನಕ್ಕೆ ಅನುಮತಿ ಪಡೆದಿರದ ಕಾರಣ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಮಾರ್ಗ ಮಧ್ಯದಲ್ಲಿಯೇ ಪೊಲೀಸರು ತಡೆ ಹಿಡಿದ್ರು. ಈ ವೇಳೆ ವಿರೋಧ ವ್ಯಕ್ತಪಡಿಸಿದ ಕೆಲ ಆರ್ಎಸ್ಎಸ್ ಮುಖಂಡರನ್ನು ವಶಕ್ಕೆ ಪಡೆದಿದ್ದಾರೆ. ಸದ್ಯ ಆರ್ಎಸ್ಎಸ್ ಅಂಕುಶಕ್ಕೆ ತವರಿನಿಂದಲೇ ಸಚಿವ ಪ್ರಿಯಾಂಕ್ ಖರ್ಗೆ ಚಾಲನೆ ನೀಡಿದ್ರೆ, ಇತ್ತ ಸಚಿವ ಪ್ರಿಯಾಂಕ್ ಖರ್ಗೆ ರಾಜಕೀಯಕ್ಕೆ ಇದೇ ತಿರುಗುಬಾಣವಾಗುತ್ತೆ ಅಂತ ಆರ್ಎಸ್ಎಸ್ ಮುಖಂಡರು ಒಳಗೊಳಗೆ ನಿಗಿ ಕೆಂಡ ಕಾರುತ್ತಿದ್ದಾರೆ. ಹೀಗಾಗಿ ಈ ಹೋರಾಟದಲ್ಲಿ ಯಾರಿಗೆ ಜಯ ಸಿಗುತ್ತೆ ಎಂಬುದು ಮುಂದಿನ ದಿನಗಳಲ್ಲಿ ಕಾಲವೇ ನಿರ್ಧರಿಸಲಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.